ಹಾಯ್ ನಮಸ್ಕಾರ, ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಬಾಹ್ಯಾಕಾಶದ ಹೀರೋ ಶುಭಾಂಶು ಶುಕ್ಲಾ ಇವತ್ತು ವಾಪಸ್ ಭೂಮಿಗೆ ಮಧ್ಯಾಹ್ನ ಭೂಮಿ ತಲುಪುವಂತಹ ನಿರೀಕ್ಷೆ ಇದೆ. 18 ದಿನ ಅಂದರೆ 433 ಗಂಟೆ ISSನಲ್ಲಿ ವಾಸವಿದ್ದಂತಹ ಭಾರತೀಯ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಇವತ್ತು ಮಧ್ಯಾಹ್ನ ಭೂಮಿಗೆ ವಾಪಸ್ಸಾಗ್ತಾ ಇದ್ದಾರೆ. ಭೂಮಿಗೆ ವಾಪಸ್ಸಾಗುವಂತಹ ಪ್ರಯಾಣ ನಿನ್ನೆ ಅಂದರೆ ಸೋಮವಾರದಿಂದಲೇ ಪ್ರಾರಂಭ ಆಗಿದೆ. ಭಾರತೀಯ ಕಾಲಮಾನ ಇವತ್ತು ಮಧ್ಯಾಹ್ನ 3 ಗಂಟೆ 1 ನಿಮಿಷದ ಸುಮಾರಿಗೆ ಕ್ಯಾಲಿಫೋರ್ನಿಯಾದ ಸಮುದ್ರದಲ್ಲಿ ಗಗನನೌಕೆ ಬಂದಿಳಿಯುತ್ತೆ. ಈ ಪಯಣ ಸುಮಾರು 22 ಗಂಟೆ 30 ನಿಮಿಷಗಳ ಕಾಲ ಆಗಿರುತ್ತೆ. ಜೂನ್ 25 ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ನೌಕೆಯನ್ನು ಹೊತ್ತಂತಹ ಫಾಲ್ಕನ್ 9 ರಾಕೆಟ್ ಫ್ಲೋರಿಡಾದ ಕೆನಡಾದಿಂದ ಬಾಹ್ಯಾಕಾಶ ಕೇಂದ್ರದಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪಯಣ ಆರಂಭಿಸಿತು. ಈಗ 18 ದಿನಗಳ ಅದ್ಭುತ ಅನುಭವ ಹೊತ್ತಂತಹ ಶುಕ್ಲಾ ಆ್ಯಂಡ್ ಟೀಮ್ ವಾಪಸ್ಸಾಗ್ತಿದ್ದಾರೆ. ನೌಕೆ ಈ 4 ಗಗನಯಾತ್ರಿಗಳ ಜೊತೆಗೆ 250 kgಗೂ ಅಧಿಕ ತೂಕದ ಸರಕುಗಳನ್ನು, ಉಪಕರಣಗಳನ್ನು, 10 ಹಲವು ಪ್ರಯೋಗಗಳ ಮಾದರಿಗಳನ್ನು ತೆಗೆದುಕೊಂಡು ಹೋಗಿತ್ತು. ಅಲ್ಲಿ 60ಕ್ಕೂ ಹೆಚ್ಚು ಪ್ರಯೋಗಗಳನ್ನು ಈ ಗಗನಯಾನಿಗಳು ನಡೆಸಿದ್ದಾರೆ. ಆಕ್ಸಿಯಂ 4 ಯೋಜನೆಯ ಭಾಗ ಆಗಿದ್ದಂತಹ ಈ 4 ಗಗನಯಾತ್ರಿಗಳನ್ನು ಹೊತ್ತಂತಹ ಡ್ರ್ಯಾಗನ್ ನೌಕೆ, ಬಾಹ್ಯಾಕಾಶ ನೌಕೆ ಭಾರತೀಯ ಕಾಲಮಾನ ನಿನ್ನೆ ಸಂಜೆ 4:45 ಸುಮಾರಿಗೆ ISSನಿಂದ ಬೇರ್ಪಟ್ಟು ಅನ್ಡಾಕಿಂಗ್ ಆಯಿತು. ಆ ವೇಳೆಗಾಗಲೇ ಗಗನಯಾನಿಗಳು ಬರೋಬ್ಬರಿ 268 ಬಾರಿ ಭೂಮಿಯ ಸುತ್ತ ಪ್ರದಕ್ಷಿಣೆ ಹಾಕಿದರು. ಸ್ಪೇಸ್ ಸೂಟ್ ಧರಿಸಿದಂತಹ ಈ ಗಗನಯಾನಿಗಳು ನಿಲ್ದಾಣದಿಂದ ಈ ನೌಕೆ ಬೇರ್ಪಡುವಿಕೆ ಆಗೋಕ್ಕಿಂತ 2 ಗಂಟೆ ಮುಂಚೆ ನೌಕೆ ಒಳಕ್ಕೆ ಪ್ರವೇಶಿಸ್ತಾರೆ. 2:37ಕ್ಕೆ ನೌಕೆ ಬಾಗಿಲು ಮುಚ್ಚುತ್ತೆ. ನಂತರ 2 ಬಾರಿ ಥ್ರಸ್ಟರ್ಗಳನ್ನು ದಹಿಸೋ ಮೂಲಕ 4:45ಕ್ಕೆ ನೌಕೆ ಬೇರ್ಪಡುತ್ತೆ. ನಿಗದಿತ ಸಮಯಕ್ಕಿಂತ 10 ನಿಮಿಷ ತಡವಾಗಿ ಪ್ರಕ್ರಿಯೆ ಎಲ್ಲ ಪೂರ್ಣಗೊಂಡುತ್ತೆ. ಆದರೆ ಈಗೇನು ಅವ್ರು ವಾಪಸ್ಸಾಗ್ತಾ ಇದ್ದಾರಲ್ಲ, 22.5 ಗಂಟೆಯ ದೀರ್ಘಯಾನ. ಇಷ್ಟು ದೀರ್ಘಯಾನ ಯಾಕೆ? ನಿಲ್ದಾಣದಿಂದ ಬೇರ್ಪಟ್ಟ ತಕ್ಷಣ ಲಂಬವಾಗಿ ಸುಮಾರು 400 ಕಿಲೋಮೀಟರ್ ಅಂತರದಲ್ಲಿರುವಂತಹ ಭೂಮನೆಗೆ ಗಗನ ನೌಕೆಯಾಗಲಿ ಕ್ಯಾಪ್ಸೂಲ್ ಆಗಲಿ ತಕ್ಷಣ ಇಳಿಯೋದಕ್ಕಾಗಲ್ಲ. ಯಾಕಂದರೆ ಇದು ಸೇಫ್ಟಿ ವಿಚಾರ. ಈ ಸುರಕ್ಷತಾ ದೃಷ್ಟಿಯಿಂದ ಸಮುದ್ರದಲ್ಲಿ ನಿಗದಿಪಡಿಸಲಾದಂತಹ ಸ್ಥಳದಲ್ಲೇ ಅದನ್ನು ನೌಕೆಯನ್ನು ಇಳಿಸಬೇಕಾಗಿರುತ್ತೆ. ಭೂಮಿ ವಾತಾವರಣಕ್ಕೆ ಆ ನೌಕೆ ಪ್ರವೇಶಿಸೋದಕ್ಕೂ ಮುಂಚೆ ನಿಗದಿತ ಸ್ಥಳದಲ್ಲಿ ಇಳಿಯೋದನ್ನು ಖಾತ್ರಿಪಡಿಸ್ಕೊಳ್ಳೋವರೆಗೂ ಕೂಡ ಭೂಮಿಯ ಸಂಪೂರ್ಣ ಕಕ್ಷೆಯ ಸುತ್ತ ಈ ನೌಕೆ ತಿರುಗ್ತಾ ಇರಬೇಕಾಗತ್ತೆ. ನಂತರ ಸೇಫ್ಟಿ ಖಾತ್ರಿಯಾದ ಮೇಲಷ್ಟೇ ಭೂಮಿಗಿಳಿಯುವಂತಹ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಈ ಸಮಯ ತೆಗೆದುಕೊಳ್ಳುತ್ತೆ. ಹಾಗಿದ್ರೆ ಭೂಮಿಯತ್ತ ಶುಕ್ಲಾ ಪಯಣ ಹೇಗಿರುತ್ತೆ? ಹಂತ ಹಂತವಾಗಿ ನೋಡ್ತಾ ಹೋಗೋಣ. ನಿನ್ನೆ ಸಂಜೆ 4:45ಕ್ಕೆ ISSನಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ನೌಕೆ ಪ್ರತ್ಯೇಕಗೊಂಡು ಡ್ರ್ಯಾಗನ್ ನೌಕೆ ಭೂಮಿಯ ವಾತಾವರಣಕ್ಕೆ ಮರಳೋದಕ್ಕೆ ಹಲವು ಬಾರಿ ಎಂಜಿನ್ ದಹನ, ಡಿಆರ್ಬಿಟ್ ಬರ್ನ್ ಪ್ರಕ್ರಿಯೆ ನಡೀತು. ಬಳಿಕ ತನ್ನ ಪಥವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಭೂಮಿಯ ಕಕ್ಷೆಯಲ್ಲಿ ಹಲವು ಬಾರಿ ನೌಕೆ ಸುತ್ತುತ್ತೆ. ಆ ಭೂಮಿಯ ವಾತಾವರಣಕ್ಕೆ ಮರಳೋ ಮುನ್ನ 350 ಕಿಲೋಮೀಟರ್ ಎತ್ತರದಲ್ಲಿ ಕ್ಯಾಪ್ಸೂಲ್ನಿಂದ ಟ್ರಂಕ್ ಪ್ರತ್ಯೇಕಗೊಂಡು ಉರಿದು ಹೋಗುತ್ತೆ. ಅದಾದ ಮೇಲೆ ಭೂಮಿ ವಾತಾವರಣಕ್ಕೆ ಕ್ಯಾಪ್ಸೂಲ್ ಪ್ರವೇಶಿಸುತ್ತೆ. ಆ ಸಮಯ ಇದೆಯಲ್ಲ, ವಿಪರೀತ ಶಾಖ, 1600 ಸೆಲ್ಸಿಯಸ್ ಒಳಗಿರುವುದನ್ನು ರಕ್ಷಿಸೋದಕ್ಕೆ, ಆ ಶಾಖವನ್ನು ರಕ್ಷಿಸೋದಕ್ಕೆ ರಕ್ಷಾ ಕವಚ ಮುಂಬರುವಂತೆ ಕ್ಯಾಪ್ಸೂಲ್ ಮತ್ತೊಂದು ಬದಿಗೆ ತಿರುಗುತ್ತೆ. ಆ ಕ್ಯಾಪ್ಸೂಲ್ನ ವೇಗವನ್ನು ತಗ್ಗಿಸೋ ನಿಟ್ಟಿನಲ್ಲಿ ಹಂತ ಹಂತವಾಗಿ ಪ್ಯಾರಾಚೂಟ್ಗಳು ತೆರೆಯಲ್ಪಡುತ್ತೆ. ಅಂದರೆ ನೌಕೆ ಭೂಮಿಗೆ 2 ಕಿಲೋಮೀಟರ್ ಎತ್ತರದಲ್ಲಿದ್ದಂಥ ಸಂದರ್ಭದಲ್ಲಿ ಈ ಪ್ಯಾರಾಚೂಟ್ಗಳು ಓಪನ್ ಆಗೋದು. ಗಗನಯಾನಗಳಿರುವಂತಹ ಈ ಕ್ಯಾಪ್ಸೂಲ್ ಇವತ್ತು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಕ್ಯಾಲಿಫೋರ್ನಿಯಾದ ಕರಾವಳಿಯಾಚೆ ಸಮುದ್ರದಲ್ಲಿ ಇಳಿಯುತ್ತೆ. ಅಲ್ಲಿ ಸನ್ನದ್ಧ ಆಗಿರುತ್ತೆ ರಕ್ಷಣಾ ತಂಡ. ಕ್ಯಾಪ್ಸೂಲ್ ಮತ್ತು ಈ 4 ಗಗನಯಾನಿಗಳನ್ನ ವಿಶೇಷ ನೌಕೆಗೆ ಅಲ್ಲಿಂದ ಸ್ಥಳಾಂತರಿಸಲಾಗುತ್ತೆ. ಅದಾದ ಮೇಲೆ ಭೂಮಿಗೆ ಮರಳ್ತಾರಲ್ಲ, ಮರಳಿದ ನಂತರ ಕೆಲವು ಕಾಲ ಈ ಗಗನಯಾನಿಗಳನ್ನು ಕ್ವಾರಂಟೈನ್ಗೆ ಒಳಪಡಿಸಬೇಕಾಗತ್ತೆ. ಅವರ ಆರೋಗ್ಯದಲ್ಲಿ ಆಗಿರುವಂತಹ ಬದಲಾವಣೆ ಏನಿರುತ್ತೆ ಅದರ ಮೇಲೆ ನಿಗಾ ಇರಿಸಬೇಕಾಗತ್ತೆ. ಭೂಮಿ ಗುರುತ್ವಾಕರ್ಷಣೆಗೆ ಅವರ ಮೈ ಹೊಂದ್ಕೊಳ್ಳೋದಕ್ಕೆ ನುರಿತ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಪುನರ್ವಸತಿ ಕಾರ್ಯಕ್ರಮವನ್ನು ಒಳಪಡಿಸಲಾಗುತ್ತೆ ಅವರನ್ನು. ಆ ನಂತರ ಸುಮಾರು ಭೂಮಿಯ ಗುರುತ್ವಾಕರ್ಷಣೆಗೆ ಅವರು ಹೊಂದ್ಕೊಳ್ಳೋದಕ್ಕೆ ಸುಮಾರು 7 ದಿನ ಬೇಕಾಗುತ್ತೆ. ಅದಾದಮೇಲೆ ಅಷ್ಟೇ ಅವರು ಎಲ್ಲರೊಂದಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ, ಕಮ್ಯುನಿಕೇಟ್ ಮಾಡೋದಕ್ಕೆ ಸಾಧ್ಯ ಆಗೋದು. ಇನ್ನು ಮಗನಿಗಾಗಿ ಪಾಲಕರು ಪ್ರಾರ್ಥಿಸ್ತಾ ಇದ್ದಾರೆ. ಶುಭಾಂಶು ಅವರು ಭೂಮಿಗೆ ಮರಳೋದನ್ನು ಲಕ್ನೋದಲ್ಲಿರುವಂಥ ಅವರ ಕುಟುಂಬ ಕಾತರದಿಂದ ಕಾಯ್ತಾ ಇದೆ. ನಮಗೆ ಇಷ್ಟು ಕಾಯುವಿಕೆ ಅಂತಂದರೆ ಆ ಕುಟುಂಬಕ್ಕೆ ಹೇಗಿರಬೇಡ ಹೇಳಿ. ಬಾಹ್ಯಾಕಾಶದಲ್ಲಿನ ವಾಸ, ಭೂಮಿ ಹೇಗೆ ಕಾಣುತ್ತೆ, ಇದೆಲ್ಲವನ್ನ ಶುಭಾಂಶು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಗಗನಯಾನಿಗಳು ನಡೆದಾಡೋ ಬದಲು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತಲುಪೋದಕ್ಕೆ ಅವರು ತೇಲೋದನ್ನು ನೋಡೋ ಬಗೆ ಇದೆಯಲ್ಲ, ಅದು ಬಹಳ ನಮಗೆ ಚಕಿತಗೊಳಿಸ್ತು ಅಂತ ಶುಭಾಂಶು ತಂದೆ ಶಂಭುದಯಾಳ್ ಶುಕ್ಲಾ ಹೇಳ್ಕೊಂಡ್ರು. ಶುಭಾಂಶು ಸುರಕ್ಷಿತವಾಗಿ ಮರಳಬೇಕು, ಕುಟುಂಬ ಸಮೇತ ನಾವು ಶಿವದೇವಾಲಯದಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ಅಂತ ಶುಭಾಂಶು ತಾಯಿ ಆಶಾದೇವಿ ಹೇಳಿದ್ದಾರೆ. ಇಡೀ ಭಾರತ
ಶುಕ್ಲಾ ಕುಟುಂಬ ಅಷ್ಟೇ ಅಲ್ಲ, ಇಡೀ ಭಾರತ ಶುಕ್ಲಾ ಬಗ್ಗೆ ಹೆಮ್ಮೆ ಪಡ್ತಾ ಇದೆ. ಸುರಕ್ಷಿತವಾಗಿ ಅವರು ವಾಪಸ್ಸಾಗಬೇಕು ಅಂತ ಅವರ ಆಗಮನಕ್ಕೆ ಕೋಟ್ಯಂತರ ಭಾರತೀಯರು ಪ್ರಾರ್ಥಿಸ್ತಾ ಇದ್ದಾರೆ. ಯಾಕಂದರೆ ಭಾರತೀಯರ ಪಾಲಿಗಂತೂ ಸ್ಪೇಸ್ ಹೀರೋ ಶುಭಾಂಶು ಶುಕ್ಲಾ. ನಮಸ್ತೆ.